ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರಿಕಾ ಮಂಟಪದಲ್ಲಿ ಮುಖ್ಯ ಪ್ರಾಣ ದೇವರ ಒಂದು ಪ್ರತಿಮೆಯನ್ನ ನಾವು ಕಾಣ್ತೇವೆ. ಆ ಮುಖ್ಯ ಪ್ರಾಣ ದೇವರ ಪ್ರತಿಮೆಯನ್ನ ಯಾರು ಪ್ರತಿಷ್ಠೆ ಮಾಡಿದರು ಅಂತ ಕೇಳಿದ್ರೆ, ಈ ಸುಮತೀಂದ್ರ ತೀರ್ಥರೇ ಆ ಮುಖ್ಯ ಪ್ರಾಣನ ಪ್ರತಿಷ್ಠೆಯನ್ನ ಅವರ ಕಾಲದಲ್ಲಿ ಮಾಡಿದರು. ಶ್ರೀಮದ್ ವ್ಯಾಸತೀರ್ಥರು ಆ ಚಂದ್ರಿಕಾ ಮಂಟಪದಲ್ಲಿ ಕುಳಿತು ಯಾವ ಚಂದ್ರಿಕಾ ಗ್ರಂಥವನ್ನ ನಿರ್ಮಾಣ ಮಾಡಿದ್ದರೋ ಅದರ ಸಮೀಪದಲ್ಲಿ ಮುಖ್ಯ ಪ್ರಾಣನ ಒಂದು ದಿವ್ಯ ಪ್ರತಿಮೆಯನ್ನ ಈ ಸುಮತೀಂದ್ರ ತೀರ್ಥರು ತಮ್ಮ ಕಾಲದಲ್ಲಿ ಪ್ರತಿಷ್ಠೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮ ರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ದುರ್ವಾದಿಧ್ವಾಂತರವಯೇ ವೈಷ್ಣವೇಂದೀ ವರೇಂದವೇ ಶ್ರೀ ರಾಘವೇಂದ್ರ ಗುರವೇ ನಮೋ ಅತ್ಯಂತ ದಯಾಲವೇ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ರಾಯರ ಹತ್ತಿರ ಇಷ್ಟೆಲ್ಲ ಅನೇಕ ಪ್ರೌಢ ಗ್ರಂಥಗಳ ನಿರ್ಮಾಣದಿಂದ ಯಾರಿಗೆ ಪ್ರಯೋಜನವಾದೀತು ಅಂತ ಪ್ರಶ್ನೆ ಮಾಡಿದಾಗ ರಾಘವೇಂದ್ರ ತೀರ್ಥರು ಹೇಳಿದರು, ದರ್ಶನ ಶ್ರುತಿ ಪರ ಸುಮತೀಂದ್ರ ಗುರುವಂಶೇ. ನಮ್ಮ ಪರಂಪರೆಯಲ್ಲಿ ಮುಂದೆ ಸುಮತೀಂದ್ರ ತೀರ್ಥರು ಅಂತ ಶಿಷ್ಯರು ಬರ್ತಾರೆ. ಅವರ ಆಸಕ್ತಿ ಪೂರ್ಣ ಶಾಸ್ತ್ರಾವಲೋಕನದಲ್ಲಿಯೇ ಸಂಪೂರ್ಣ ಆಸಕ್ತಿಯನ್ನ ಬೆಳೆಸಿಕೊಂಡಿರ್ತಾರೆ. ಹೀಗಾಗಿ ತಸ್ಯ ಸಾರ್ಥಕಮಿದಂ, ಅವರಿಗೋಸ್ಕರ ಇದೆಲ್ಲವೂ ಕೂಡ ಸಾರ್ಥಕ ಆಗಿಯೇ ಆಗತ್ತೆ ಅನ್ನೋ ವಿಷಯವನ್ನ ರಾಯರು ಹೇಳಿದರು. ಹಾಗಾದ್ರೆ ಈ ಸುಮತೀಂದ್ರ ತೀರ್ಥರು ಯಾರು ಅಂತ ಕೇಳಿದರೆ, ರಾಯರ ಪರಂಪರೆಯಲ್ಲಿ ರಾಯರ ನಂತರ ಮೂರನೇ ತಲೆ ಈ ಸುಮತೀಂದ್ರ ತೀರ್ಥರು. ರಾಯರ ನಂತರ ಯೋಗೀಂದ್ರ ತೀರ್ಥರು, ಸೂರೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು ಅಂತ ಆ ಮಠದ ಪರಂಪರೆ ಮುಂದುವರೆದು ಬರುತ್ತೆ. ಆಶ್ಚರ್ಯ ಅಂದ್ರೆ ಈ 4 ಜನರು ಕೂಡ ಅಣ್ಣ ತಮ್ಮಂದಿರು. ರಾಯರ ಪೂರ್ವಾಶ್ರಮದ ಅಣ್ಣ ಗುರುರಾಜಾಚಾರ್ಯರು, ಅವರಿಗೆ 4 ಜನ ಮಕ್ಕಳಿರ್ತಾರೆ. ಎಂಥ ಆಶ್ಚರ್ಯ ಅಂದ್ರೆ ಆ 4 ಜನ ಮಕ್ಕಳಲ್ಲಿ ಕೊನೆಯವರಿಗೆ ಮೊದಲಿಗೆ ಆಶ್ರಮ, ಮೂರನೇ ಅವರಿಗೆ ಎರಡನೇ ಆಶ್ರಮ, ಈ ಎರಡನೇ ಅವನಿಗೆ ಮೂರನೇ ಆಶ್ರಮ, ಮೊದಲಿಗೆ ಹುಟ್ಟಿದವರಿಗೆ ಕೊನೆ ಆಶ್ರಮ. ಅವರೇ ಯೋಗೀಂದ್ರ ತೀರ್ಥರು, ಸೂರೀಂದ್ರ ತೀರ್ಥರು, ಸುಮತೀಂದ್ರ ತೀರ್ಥರು, ಉಪೇಂದ್ರ ತೀರ್ಥರು ಅನ್ನುವಂತಹ ಪರಂಪರೆ ಆ ಮಠದ ಪರಂಪರೆಯಲ್ಲಿ ಬೆಳೆದುಕೊಂಡು ಬಂದಿದೆ. ಸುಮತೀಂದ್ರ ತೀರ್ಥರು ಇಡೀ ತತ್ವ ಪ್ರಪಂಚಕ್ಕೆ, ದಾರ್ಶನಿಕ ಪ್ರಪಂಚಕ್ಕೆ ಉತ್ತಮವಾದ ಕೊಡುಗೆಯನ್ನ ಕೊಟ್ಟಂತಹ ದೊಡ್ಡ ಮಹನೀಯರು. ಇವರು ಪೂರ್ವಾಶ್ರಮದಲ್ಲಿ ಮುದ್ದು ವೆಂಕಣ್ಣ ಕೃಷ್ಣಾಚಾರ್ಯರು ಅಂತ ಇವರನ್ನ ಕರೀತಾ ಇದ್ದರು. ಬಾಲ್ಯದಿಂದಲೂ ಕೂಡ ಅಪಾರವಾದ ಪ್ರತಿಭೆ, ಪ್ರತ್ಯುತ್ಪನ್ನ ಮತಿಗಳು ಅಂತ ಪ್ರಸಿದ್ಧಿಯನ್ನ ಪಡೆದಂಥ ಮಹಾಜ್ಞಾನಿಗಳು ಈ ಸುಮತೀಂದ್ರ ತೀರ್ಥರು. ಅನೇಕ ಸಚ್ಚಾಸ್ತ್ರಗಳಲ್ಲಿ ವ್ಯಾಕರಣ, ನ್ಯಾಯ,
ವೇದಾಂತ, ಮೀಮಾಂಸಾ ಇವೇ ಅನೇಕ ಮೊದಲಾದ ಸಚ್ಚಾಸ್ತ್ರಗಳಲ್ಲಿ ಅತ್ಯದ್ಭುತವಾದ ಆಳವಾದ ಪಾಂಡಿತ್ಯವನ್ನ ಪಡೆದುಕೊಂಡಿರ್ತಕ್ಕಂತಹ ದೊಡ್ಡ ಜ್ಞಾನಿಗಳು ಇವರು. ಇವರ ಅಧ್ಯಯನ ರಾಘವೇಂದ್ರ ತೀರ್ಥರಲ್ಲಿಯೇ ಆಗಿತ್ತು. ಸುಮಾರು ಪ್ರಾಯ ರಾಘವೇಂದ್ರ ತೀರ್ಥರಂತಹ ಜ್ಞಾನಿಗಳ ಹತ್ತಿರ ಅಧ್ಯಯನ ಆಗಿರುವ ಕಾರಣದಿಂದಲೇ ಅವರಿಗೆ ಅಂಥ ಒಂದು ಅದ್ಭುತವಾದ ಪಾಂಡಿತ್ಯ ಬರಲಿಕ್ಕೆ ಸಾಧ್ಯವಾಯಿತು. ಇವರು ವೇದಾಂತ ಸಾಮ್ರಾಜ್ಯವನ್ನ ಸುಮಾರು 32-33 ವರ್ಷಗಳ ಪರ್ಯಂತ ಇವರು ವೇದಾಂತ ಸಾಮ್ರಾಜ್ಯದಲ್ಲಿ ಪಟ್ಟಾಭಿಷಿಕ್ತರಾಗಿರ್ತಾರೆ. ಇಡೀ ತಮ್ಮ ಜೀವಿತಾವಧಿಯಲ್ಲಿ ಯಾವ ಯಾವ ಉತ್ತಮ ಕೆಲಸಗಳನ್ನ ಈ ಸುಮತೀಂದ್ರ ತೀರ್ಥರು ಮಾಡಿದ್ದಾರೆ ಅಂತ ಆಲೋಚನೆ ಮಾಡಿದರೆ, ಪ್ರಾಣೇಶದಾಸರು ಸುಮತೀಂದ್ರ ತೀರ್ಥರ ಬಗ್ಗೆ ಒಂದು ಮಾತನ್ನ ಹೇಳ್ತಾರೆ. ಕುಮತ ವ್ಯಂಬಗಣಿತ ತಿಮಿರ ಓಡಿಸುವಲ್ಲಿ ಕಮಲಾಪ್ತ ನಂತಿಹ ಸುಮತೀಂದ್ರ ತೀರ್ಥ. ಹೇಗಿದ್ರು ಸುಮತೀಂದ್ರ ತೀರ್ಥರು? ಕುಮತ ವ್ಯಂಬಗಣಿತ, ಕೆಟ್ಟ ಸಿದ್ಧಾಂತ ಎಂಬ ಕತ್ತಲೆಯನ್ನ ಓಡಿಸುವುದರಲ್ಲಿ ಸೂರ್ಯನಂತೆ ಈ ಸುಮತೀಂದ್ರ ತೀರ್ಥರು ಇದ್ದರು. ಜಗತ್ತಿನಲ್ಲಿ ಕತ್ತಲೆಯನ್ನ ಓಡಿಸಬೇಕಾದರೆ ಅದು ಕೇವಲ ಸೂರ್ಯನಿಂದ ಮಾತ್ರ ಸಾಧ್ಯ, ಹೊರತು ಇನ್ನಾರ ಕೈಯಲ್ಲೂ ಕೂಡ ಅದು ಸಾಧ್ಯ ಇಲ್ಲ. ನಮ್ಮ ನಿಮ್ಮ ಮನೆಯ ಬೆಳಕುಗಳೆಲ್ಲವೂ ಕೂಡ ನಮ್ಮ ಮನೆಯ ಕತ್ತಲೆಯನ್ನ ಮಾತ್ರ ಹೋಗಲಾಡಿಸಲಿಕ್ಕೆ ಶಕ್ತವಾದವು. ಆದ್ರೆ ಇಡೀ ಪ್ರಪಂಚದಲ್ಲಿ ಇರತಕ್ಕಂಥ ಕತ್ತಲೆಯನ್ನ ನಿವಾರಿಸಲಿಕ್ಕೆ ಈ ಯಾವ ಭೌತಿಕ ಬೆಳಕಿಗೂ ಕೂಡ ತಾಂತ್ರಿಕ ಬೆಳಕಿಗೆ ಸಾಧ್ಯವೇ ಇಲ್ಲ. ಹಾಗಾದ್ರೆ ಯಾವುದಕ್ಕೆ ಸಾಮರ್ಥ್ಯ ಇದೆ? ಇಡೀ ಪ್ರಪಂಚದಲ್ಲಿ ಆವರಿಸಿದ ಕತ್ತಲೆಯನ್ನ ನಿವಾರಣೆ ಮಾಡಲಿಕ್ಕೆ ಅದು ಕೇವಲ ಸೂರ್ಯದೇವನಿಗೆ ಮಾತ್ರ ಸಾಧ್ಯ. ಹಾಗೆ ಈ ಸುಮತೀಂದ್ರ ತೀರ್ಥರು ಕೂಡ ಕುಮತ, ಕೆಟ್ಟ ಸಿದ್ಧಾಂತಗಳನ್ನ ಓಡಿಸುವಂತಹ ಕೆಲಸದಲ್ಲಿ ಈ ಯತಿಗಳು ಕೂಡ ಸುಮತೀಂದ್ರ ತೀರ್ಥರಂತೆ ಕಟಿಬದ್ಧರಾಗಿದ್ದರು. ಇಲ್ಲಿ ಪ್ರಾಣೇಶದಾಸರು ಸ್ತೋತ್ರವನ್ನ ಮಾಡಬೇಕಾದ್ರೆ ಸೂರ್ಯನಂತೆ ಇದ್ದರು ಅಂತ ಸ್ತೋತ್ರ ಮಾಡೋದರ ಬದಲು ಹೇಳ್ತಾರೆ, ಕಮಲಾಪ್ತ ನಂತಿಹ ಸುಮತೀಂದ್ರ ತೀರ್ಥ. ಕಮಲಾಪ್ತ, ಕಮಲದ ಹೂ ಯಾವಾಗ ಅರಳತ್ತೆ? ಸೂರ್ಯ ಯಾವಾಗ ಈ ಪ್ರಪಂಚದಲ್ಲಿ ಉದಯಿಸ್ತಾನೋ ಆಗ ಆ ಕಮಲ, ಮುದುಡಿದ ಕಮಲ ಅರಳಲಿಕ್ಕೆ ಆರಂಭ ಆಗತ್ತೆ. ಹಾಗಾದ್ರೆ ಮುದುಡಿದ ಕಮಲ ಅರಳಬೇಕಾದರೆ ಸೂರ್ಯನ ಬೆಳಕು ಹೇಗೆ ಸಹಕಾರಿಯೋ ಹಾಗೆ ಮಧ್ವಾಚಾರ್ಯರೆಂಬ ಕಮಲ, ಅವರ ಸಚ್ಚಾಸ್ತ್ರಗಳೆಂಬ ಕಮಲ ಅರಳಬೇಕಾದರೆ ಸುಮತೀಂದ್ರ ತೀರ್ಥರಂತಹ ಸೂರ್ಯನ ಉದಯ ಆಗಿರಲೇಬೇಕು ಅಂತ ಹೇಳಿ ಅವರು ಸ್ತೋತ್ರವನ್ನ ಮಾಡಿದ್ದಾರೆ. ಹೀಗೆ ಭಾರೀ ಆ ಆಚಾರ್ಯ ಮಧ್ವರ ಸಚ್ಚಾಸ್ತ್ರಗಳಲ್ಲಿ ತುಂಬಾ ಉತ್ತಮವಾದಂತಹ ದೀಕ್ಷಾಬದ್ಧರಾದ ಸನ್ಯಾಸಿಗಳಾಗಿದ್ದರು ಈ ಸುಮತೀಂದ್ರ ತೀರ್ಥರು. ಅವರು ಪೂರ್ವಾಶ್ರಮದಲ್ಲಿಯೇ ಸುಮಾರು 5-6 ಗ್ರಂಥಗಳನ್ನ ಅವರು ರಚನೆ ಮಾಡಿಬಿಟ್ಟಿದ್ದರು. ಬಿರುದಾವಲಿ, ಜಯಘೋಷಣ, ಶಾಕು ವಿಜಯ, ಚಕ್ರವಾಲ ಪ್ರಬಂಧ, ನಾರಾಯಣೀಯ ಗಾಥಾ ಪ್ರಬಂಧ, ಹೀಗೆ ಇಂಥ ಅನೇಕ ಗ್ರಂಥಗಳನ್ನ ಸನ್ಯಾಸಾಶ್ರಮಕ್ಕಿಂತಲೂ ಮುಂಚೆಯೇ ಸ್ವೀಕಾರ ಮಾಡಿ ಸನ್ಯಾಸಾಶ್ರಮ ಸ್ವೀಕಾರಕ್ಕಿಂತಲೂ ಮುಂಚೆಯೇ ಇಂಥ ಅನೇಕ ಗ್ರಂಥಗಳನ್ನ ರಚನೆ ಮಾಡಿರ್ತಾರೆ. ಆಮೇಲೆ ಆ ರಾಘವೇಂದ್ರ ತೀರ್ಥರ ಆದೇಶದ ಮೇರೆಗೆ ಆ ಸುರೀಂದ್ರ ತೀರ್ಥರು
ಇವರಿಗೆ ಆಶ್ರಮವನ್ನ ಕೊಟ್ಟಾಗ ಆಗ ತುಂಬಾ ಗ್ರಂಥಗಳನ್ನ ರಚನೆ ಮಾಡ್ತಾರೆ ಅಂತ ಹೇಳ್ತಾರೆ. ಎಷ್ಟು ಗ್ರಂಥಗಳನ್ನ ರಚನೆ ಮಾಡ್ತಾರೆ? ಆಶ್ರಮಕ್ಕಿಂತಲೂ ಮೊದಲು 6 ಗ್ರಂಥಗಳನ್ನ ರಚನೆ ಮಾಡ್ತಾರೆ. ಆಶ್ರಮದ ಅನಂತರದಲ್ಲಿ ಸುಮಾರು 36 ಗ್ರಂಥಗಳನ್ನ ದಾರ್ಶನಿಕ ಪ್ರಪಂಚಕ್ಕೆ ನೀಡಿದ ದೊಡ್ಡ ಯತಿವರೇಣ್ಯರು ಈ ಸುಮತೀಂದ್ರ ತೀರ್ಥರು ಅಂತ ಹೇಳ್ತಾರೆ. ಇಂತಹ ಆ ಸುಮತೀಂದ್ರ ತೀರ್ಥರ ಬಗ್ಗೆ ದಾಸರಾಯರು ಹೇಳ್ತಾರೆ. ಪ್ರಸನ್ನ ವೆಂಕಟದಾಸರು, ಆ ಕಾಲದಲ್ಲಿ ಇದ್ದಂತಹ ದೊಡ್ಡ ದಾಸ ಶ್ರೇಷ್ಠರು ಪ್ರಸನ್ನ ವೆಂಕಟದಾಸರು, ಅವರು ಸ್ತೋತ್ರವನ್ನ ಮಾಡ್ತಾರೆ ಸುಮತೀಂದ್ರ ತೀರ್ಥರ ಬಗ್ಗೆ. ಶರಣು ಮುನಿಮಣಿಯೇ ಸುಮತೀಂದ್ರ, ಕರುಣಾಮೃತದ ಖನಿಯೇ, ಶರಣೆಂದವರಿಗೆ ವರಚಿಂತಾಮಣಿಯೇ, ಧರಿಯ ಮೇಲಿನೊಬ್ಬ ದೊರೆ ನಿನಗೆಣೆಯೇ. ಸುಮತೀಂದ್ರರ ಸ್ತೋತ್ರವನ್ನ ಮಾಡ್ತಾ ಇದ್ದಾರೆ. ಹೇಗಿದ್ದೀರಾ? ಕರುಣೆ ಎಂಬ ಅಮೃತಕ್ಕೆ ಕಾರುಣ್ಯದ ಖನಿ ನೀವಾಗಿದ್ದೀರಾ. ಯಾರು ನಿಮ್ಮ ಹತ್ತಿರ ಶರಣಾಗತರಾಗಿ ಬಂದು ರಕ್ಷಣೆಯನ್ನ ಬೇಡ್ತಾರೋ ಅವರಿಗೆ ಚಿಂತಾಮಣಿಯಂತೆ ಸಹಾಯವನ್ನ ಮಾಡ್ತೀರಾ. ಅಷ್ಟೇ ಅಲ್ಲ, ಧರಿಯ, ಧರಿ ಅನ್ನೋ ಶಬ್ದಕ್ಕೆ ಭೂಮಿ ಅಂತ ಅರ್ಥ. ಈ ಭೂಮಂಡಲದ ಮೇಲೆ ಇರ್ತಕ್ಕಂತಹ ದೊರೆ ನೀವಾಗಿದ್ದೀರಾ. ನಿಮ್ಮ ಇಂತಹ ಔದಾರ್ಯವೇ ಮೊದಲಾದ ಗುಣಗಳಿಗೆ, ನಿಮ್ಮ ಆಧಿಪತ್ಯಕ್ಕೆ ನಿಮಗೆ ಸಮಾನರಾಗಿರ್ತಕ್ಕಂಥವ್ರು ಯಾರು ತಾನೆ ಈ ಭೂಲೋಕದಲ್ಲಿ ಇದ್ದಾರೆ? ಹೇಳ್ತಾರೆ, ಸಂತತ ಸೇವಕ ಸಂತರಿಗೊಲಿದೀಗ, ಸಂತತಿ ಸಂಪದ ವಿತ್ತೆ ಬೇಗ, ಶಾಂತ ಶುಭ ಗುಣ ವಸಂತನೆಂಬೋ ಕೀರ್ತಿ, ವಿಶ್ರಾಂತಯಮಿತ ದಿಗಂತಕ್ಕೆ ವಾರ್ತ ಚರಣ. ನಿಮ್ಮ ಕೀರ್ತಿ ದಿಗಂತ ವಿಶ್ರಾಂತವಾಗಿದೆ. ಯಾಕೆ? ಯಾರ್ಯಾರು ನಿಮ್ಮ ಸೇವೆಯನ್ನ ಮಾಡ್ತಾರೋ ಅವರವರ ಯೋಗ್ಯತೆಯನ್ನ ಬಲ್ಲ ನೀವು ಅವರಿಗೆ ಉತ್ತಮವಾದ ಅನುಗ್ರಹವನ್ನು ನೀವು ಮಾಡಿದ್ದೀರಾ. ಪ್ರಾಯ ಸುಮತೀಂದ್ರ ತೀರ್ಥರ ಕಾಲದಿಂದಲೇ ಆ ಮಠದ ಒಂದು ಭವ್ಯವಾದ ಪರಂಪರೆ ಮುಂದುವರಿಯಿತು ಅಂತ ಅನ್ಸತ್ತೆ. ರಾಯರ ನಂತರದಲ್ಲಿ ಸುಮಾರು 33 ವರ್ಷಗಳ ಕಾಲ ಆ ವೇದಾಂತ ಸಾಮ್ರಾಜ್ಯದಲ್ಲಿ ಇರುವ ಕಾರಣದಿಂದಲೇ ಎಲ್ಲ ಕಡೆಯೂ ಕೂಡ ತಾಳ, ತಮ್ಮಟೆ, ಬಿರುದು, ಅನೇಕ ಶಿಷ್ಯ ಕೋಟಿಗೆ ಅನುಗ್ರಹ, ಇವೇ ಮೊದಲಾದ ಎಲ್ಲ ಅನುಗ್ರಹಗಳನ್ನು ಕೂಡ ಆ ಸುಮತೀಂದ್ರ ತೀರ್ಥರು ಅವರ ಆ ಆಶ್ರಮದ ಅವಸ್ಥೆಯಲ್ಲಿ ಇದ್ದಾಗ ಸಮಾಜಕ್ಕೆ ಮಾಡಿದಂತ ದೊಡ್ಡ ಅನುಗ್ರಹ. ಹೇಳ್ತಾರೆ, ಪ್ರಸನ್ನ ವೆಂಕಟಾಚಲ ವಾಸ ರಾಮನ ಪಾದ, ನಿಶಿದಿನಾರ್ಚಿಸುವೆ ಸಂತೋಷ ಸಾಂದ್ರ. ನಿಮ್ಮಿಂದ ಉಪಾಸ್ಯನಾದ ಮೂರ್ತಿ ಪ್ರಭು ಶ್ರೀರಾಮಚಂದ್ರ, ಆ ರಾಮನನ್ನ ಹೇಗೆ ಉಪಾಸನೆ ಮಾಡ್ತೀರಾ? ನಿಶಿದಿನಾರ್ಚಿಸುವೆ ಸಂತೋಷ ಸಾಂದ್ರ. ಹಗಲಲ್ಲ, ರಾತ್ರಿ ಅಲ್ಲ, 2 ಹೊತ್ತಿನಲ್ಲಿಯೂ ಕೂಡ ನೀವು ಆ ರಾಮಚಂದ್ರನ ಉಪಾಸನೆಯನ್ನ ಮಾಡಿ ಅವನ ಪೂರ್ಣ ಅನುಗ್ರಹಕ್ಕೆ ಪಾತ್ರರಾಗಿರತಕ್ಕಂತ ದೊಡ್ಡ ಜ್ಞಾನಿಗಳು ನೀವು ಸುಮತೀಂದ್ರ ತೀರ್ಥರಾಗಿದ್ದೀರಿ ಅಂತ ಹೇಳಿ ಸ್ತೋತ್ರವನ್ನ ಮಾಡ್ತಾರೆ. ಹೀಗೆ ಪ್ರಸನ್ನ ವೆಂಕಟ ದಾಸರು, ಅದೀಂದ್ರ ತೀರ್ಥರು ಕೂಡ ಸ್ತೋತ್ರವನ್ನ ಮಾಡ್ತಾರೆ. ಇವರ ಚರಮ ಶ್ಲೋಕ ಈ ರೀತಿಯಾಗಿ ಇದೆ. ಪೂರ್ಣ ಪ್ರಜ್ಞ ಮತಾಂಬೋಧಿ ಪೂರ್ಣೇಂದು ಮಕಲಂಕಿತಂ, ಸುಜನಾಂಬುಧಿ ಭಾಸ್ವಂತಂ ಸುಮತೀಂದ್ರ ಗುರುಂ ಭಜೆ. ಸಜ್ಜನರೆಂಬ ಸಮುದ್ರದಲ್ಲಿ ಸೂರ್ಯನಂತೆ ಪ್ರಕಾಶಿಸ್ತಾ ಇರತಕ್ಕಂತಹ ಯಾವ ಸುಮತೀಂದ್ರ ತೀರ್ಥರು ಇದ್ದಾರೆ, ಆ ಸುಮತೀಂದ್ರ ತೀರ್ಥರನ್ನ ನಾನು ಸ್ತೋತ್ರ ಮಾಡ್ತಾ ಇದ್ದೇನೆ. ಪೂರ್ಣೇಂದು ಮಕಲಂಕಿತಂ ಹೇಳ್ತಾರೆ,
ಯಾವ ರೀತಿ ಪೂರ್ಣವಾದ ಚಂದ್ರನಲ್ಲಿ ಯಾವ ದೋಷವೂ ಕೂಡ ಇರಲಿಕ್ಕೆ ಸಾಧ್ಯ ಇಲ್ಲವೋ ಅಂತಹ ದೋಷ ವಿದೂರರಾದ ತಮ್ಮ ಸನ್ಯಾಸ ಧರ್ಮದಲ್ಲಿ ಒಂಚೂರೂ ಕೂಡ ಕಲಂಕವನ್ನ ತಂದುಕೊಳ್ಳದೆ ಧರ್ಮನಿಷ್ಠೆಯಿಂದ ಸನ್ಯಾಸ ಧರ್ಮವನ್ನ ಪಾಲಿಸಿದಂತಹ ಮಹಾ ಮಹಿಮರು ಈ ಸುಮತೀಂದ್ರ ತೀರ್ಥರು. ಇಂಥ ಸುಮತೀಂದ್ರ ತೀರ್ಥರು ಕೊನೆಯ ಕಾಲದಲ್ಲಿ ಶ್ರೀರಂಗ ಕ್ಷೇತ್ರದಲ್ಲಿ ವಾಸ ಮಾಡಬೇಕು ಅನ್ನುವಂತಹ ಅಪೇಕ್ಷೆ ಅವರಿಗೆ ಉಂಟಾಗತ್ತೆ. ನಮಗೆ ಆಶ್ಚರ್ಯ ಆಗಬಹುದು. ಇವತ್ತಿನ ದಿನ ಶ್ರೀರಂಗ ಕ್ಷೇತ್ರದಲ್ಲಿ ಚಂದ್ರಿಕಾ ಮಂಟಪದಲ್ಲಿ ಮುಖ್ಯ ಪ್ರಾಣ ದೇವರ ಒಂದು ಪ್ರತಿಮೆಯನ್ನ ನಾವು ಕಾಣ್ತೇವೆ. ಆ ಮುಖ್ಯ ಪ್ರಾಣ ದೇವರ ಪ್ರತಿಮೆಯನ್ನ ಯಾರು ಪ್ರತಿಷ್ಠೆ ಮಾಡಿದರು ಅಂತ ಕೇಳಿದ್ರೆ ಈ ಸುಮತೀಂದ್ರ ತೀರ್ಥರೇ ಆ ಮುಖ್ಯ ಪ್ರಾಣನ ಪ್ರತಿಷ್ಠೆಯನ್ನ ಅವರ ಕಾಲದಲ್ಲಿ ಮಾಡಿದರು. ಶ್ರೀಮದ್ ವ್ಯಾಸ ತೀರ್ಥರು ಆ ಚಂದ್ರಿಕಾ ಮಂಟಪದಲ್ಲಿ ಕುಳಿತು ಯಾವ ಚಂದ್ರಿಕಾ ಗ್ರಂಥವನ್ನ ನಿರ್ಮಾಣ ಮಾಡಿದ್ದರೋ ಅದರ ಸಮೀಪದಲ್ಲಿ ಮುಖ್ಯ ಪ್ರಾಣನ ಒಂದು ದಿವ್ಯ ಪ್ರತಿಮೆಯನ್ನ ಈ ಸುಮತೀಂದ್ರ ತೀರ್ಥರು ತಮ್ಮ ಕಾಲದಲ್ಲಿ ಪ್ರತಿಷ್ಠೆಯನ್ನ ಮಾಡಿದ್ರು ಅಂತ ಹೇಳ್ತಾರೆ. ಒಂದು ಇತ್ತೀಚೆಗೆ ಸುಮಾರು ದಿನಗಳ ಹಿಂದೆ ಆ ಸುಮತೀಂದ್ರ ತೀರ್ಥರು ಪ್ರತಿಷ್ಠೆ ಮಾಡಿದ ಮುಖ್ಯ ಪ್ರಾಣನ ಪ್ರತಿಮೆಯನ್ನ ಅಲ್ಲಿ ಇರುವಂತಹ ಕೆಲವು ಕುಹಕಿಗಳು ಅದನ್ನ ತೆಗೆದು ಹೊರಗೆ ಹಾಕಬೇಕು ಅಂತ ಒಪ್ಪಂದವನ್ನ ಮಾಡ್ಕೋತಾರೆ. ಇಂಥ ಆಶ್ಚರ್ಯ ಅಂದ್ರೆ ರಂಗನಾಥನ ಮುಂಭಾಗದಲ್ಲಿಯೇ ಆ ಗುಂಪಿನಲ್ಲಿ ಇರತಕ್ಕಂತಹ ಒಬ್ಬ ಅಕಾಲ ಮೃತ್ಯುವಿಗೆ ಈಡಾಗ್ಬಿಡ್ತಾನಂತೆ ಆ ಪ್ರತಿಮೆಯನ್ನ ಸ್ಥಳಾಂತರಿಸೋ ವಿಷಯದಲ್ಲಿ. ಹೀಗಾಗಿ ಹಿರಿಯರು, ತಪಸ್ವಿಗಳು, ಜ್ಞಾನಿ ವರೇಣ್ಯರು ಪ್ರತಿಷ್ಠೆ ಮಾಡಿದಂತಹ ಯಾವ ಪ್ರತಿಮೆಗಳು ಇದ್ದಾವೆ ಆ ಪ್ರತಿಮೆಗಳ ಸಹವಾಸಕ್ಕೆ ಯಾವ ಅಪಚಾರವನ್ನೂ ಕೂಡ ಅಂತಹ ಪ್ರತಿಮೆಗಳ ವಿಷಯದಲ್ಲಿ ಮಾಡಲಿಕ್ಕೆ ಹೋಗಬಾರದು ಅನ್ನೋದು ಈ ಮೂಲಕ ನಮಗೆ ತಿಳಿತಾ ಇದೆ. ಇವರ ಪಾಂಡಿತ್ಯದ ವಿಷಯದಲ್ಲಿ ನಾವು ಒಂದನ್ನ ಗಮನಿಸಲೇಬೇಕು. ಯಾಕೆ? ಒಬ್ಬ ಭಾನುಮತಿ ಅನ್ನುವಂತಹ ಒಬ್ಬ ರಾಜ ಇರ್ತಾನೆ. ಆ ರಾಜ ಅತ್ಯಂತ ಪ್ರತಿಭಾಶಾಲಿ. ಅಂಥ ಒಂದು ಪ್ರತಿಭೆಯನ್ನ ಹೇಗ್ ಪಡ್ಕೊಂಡಿದ್ದ ಆ ರಾಜ ಅಂತ ಕೇಳಿದ್ರೆ ಸರಸ್ವತಿ ಅನ್ನೋ ಹೆಸರಿನ ಒಂದು ತೈಲವನ್ನ ಬಳಕೆ ಮಾಡಿ ತಾನು ಅತ್ಯದ್ಭುತವಾದ ಪಾಂಡಿತ್ಯವನ್ನ ಗಳಿಸಿಕೊಂಡಿದ್ದ ಈ ರಾಜ ಒಂದು ದಿನ ಈ ಶ್ರೀರಂಗ ಕ್ಷೇತ್ರದಲ್ಲಿಯೇ ಸುಮತೀಂದ್ರ ತೀರ್ಥರನ್ನ ಎದುರುಗೊಂಡಾಗ ಆ ಸುಮತೀಂದ್ರ ತೀರ್ಥರ ಹತ್ರ ಇರ್ತಾನೆ, ನಿಮಗೆ ಬರೀ ನಿಮಗೆ ಬರೀ ವೇದಾಂತಾದಿ ಗ್ರಂಥಗಳ ಅಧ್ಯಯನವನ್ನ ಮಾತ್ರ ಮಾಡಿರ್ತೀರಾ, ಆದ್ರೆ ಶಬ್ದ ಪ್ರಪಂಚ, ಸಾಹಿತ್ಯದಲ್ಲಿ ಆಸಕ್ತಿ ಯಾವುದೂ ಕೂಡ ನಿಮ್ಮಂಥ ಜ್ಞಾನಿಗಳಿಗೆ ಇರೋದಿಲ್ಲ. ಏನಿದು? ಇಂತಹ ಕಾವ್ಯದಲ್ಲಿಯೇ ಆಸಕ್ತಿ ಇಲ್ಲದೆ ಹೋದ್ರೆ ಹೇಗೆ ಅನ್ನುವಂತಹ ಅಪಮಾನವನ್ನ ಆ ಸುಮತೀಂದ್ರ ತೀರ್ಥರಿಗೆ ಆ ಭಾನುಮತಿ ಎಂಬ ರಾಜ ಮಾಡಿದಾಗ ಆಗ ಸುಮತೀಂದ್ರ ತೀರ್ಥರ ಒಂದು ಅದ್ಭುತವಾದ ಶ್ಲೋಕವನ್ನ ನಿರ್ಮಾಣ ಮಾಡ್ತಾರೆ. ಆ ಸಂದರ್ಭದಲ್ಲಿ ಅನಾರಾಧ್ಯ ಕಾಲೀ ಮನಾಸ್ವಾಪ್ಯ ಚೋಲಿ ವಿನಾ ಮಂತ್ರ ತಂತ್ರೇಯತೆ ಶಬ್ದ ಚೌರ್ಯ ಪ್ರಪಂಚೆ ಪ್ರಸಿದ್ಧ ಪ್ರಬಂಧಂ ವಿಧಾತುಂ ವಿರಿಂಚಿ ಪ್ರಪಂಚೆ ಮದನ್ಯಃ ಕವಿಕ್ಕಃ. ಮದನ್ಯಃ ಕವಿಕ್ಕಃ, ನನಗಿಂತಲೂ ಮಿಗಿಲಾದ ಕವಿ ಈ ಪ್ರಪಂಚದಲ್ಲಿ ಯಾರು ತಾನೇ ಇರಲಿಕ್ಕೆ ಸಾಧ್ಯ? ಯಾಕೆ? ಅನಾರಾಧ್ಯ ಕಾಲೀ,